ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಅಕ್ಷಯ ತೃತೀಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಅಕ್ಷಯ ತೃತೀಯ ಎಷ್ಟನೇ ತಾರೀಕು ಬರುತ್ತೆ? ಅಕ್ಷಯ ತೃತೀಯ ಅಂದ್ರೆ ಏನು? ಎಲ್ಲರೂ ಯಾಕೆ ಚಿನ್ನ ಆಭರಣಗಳನ್ನ ಬೆಳ್ಳಿಯನ್ನ ಕೊಂಡ್ಕೊಳ್ತಾರೆ ಅನ್ನುವಂಥ ವಿಷಯವನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಯಾವ ರಾಶಿಯವರಿಗೆ ಈ ದಿನ ಯಾವ್ಯಾವ ರೀತಿ ಫಲಾನುಫಲ, ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ನೀವು ನನ್ನ ಚಾನಲ್ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮ್ಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ. ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಿರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡಿ. ಅಕ್ಷಯ ಅಕ್ಷಯ ಅಂದ್ರೆ ಏನು? ಕ್ಷೀಣಿಸ್ತಾ ಇರುವಂಥದ್ದು. ತೃತೀಯ ತಿಥಿ. ಹಾಗಾದ್ರೆ ಅಕ್ಷಯ ತೃತೀಯ ಅಷ್ಟೊಂದು ಶುಭ ಮುಹೂರ್ತನ? ಹೌದು. ಅಕ್ಷಯ ತೃತೀಯ ದಿನ ನಿಮ್ಗೆ ಮಹಾಭಾರತದಲ್ಲಿ ಶ್ರೀಕೃಷ್ಣ ಅಕ್ಷಯ ಪಾತ್ರೆಯನ್ನ ಕೊಟ್ಟ. ಅಂದ್ರೆ ಏನು? ಕ್ಷಯನೇ ಆಗ್ತಿರ್ಲಿಲ್ಲ. ಅದ್ರ ಊಟ ತಿಂದಂಗೆಲ್ಲ ಆ ಪಾತ್ರೆಯಲ್ಲಿ ಮತ್ತೆ ಒಂದ್ ಅಗಳು ಅಕ್ಕಿ ಹಾಕ್ಬಿಟ್ರೆ ಸಾಕೋದು, ತುಂಬೋಗ್ಬಿಡೋದು ಊಟ ಅಲ್ವಾ, ಅಡಿಗೆ. ಹಾಗೆ ಅಕ್ಷಯ ಅಂದ್ರೆ ಕ್ಷಯ ಆಗದೆ ಇರುವಂಥದ್ದು. ಇದು ಅತಿ ಶ್ರೇಷ್ಠವಾದಂತಹ ಶುಭ ದಿನ. ಎಷ್ಟನೇ ತಾರೀಕು? 30 ಏಪ್ರಿಲ್ 2025 ಬುಧವಾರ. ಹಾಗಾದ್ರೆ ಪೂಜಾ ಮುಹೂರ್ತ ಅಕ್ಷಯ ತೃತೀಯ ದಿನ ಬೆಳಿಗ್ಗೆ 5:40 AM ಇಂದ 12:18 PM ವರೆಗೂ ಅತ್ಯಂತ ಶುಭ ಮುಹೂರ್ತ. ಇದನ್ನ ಅಕತೀಜ್ ಅಂತನೂ ಕೆಲವರು ಉತ್ತರ ಭಾರತದಲ್ಲಿ ಹಬ್ಬವನ್ನ ಆಚರಣೆ ಮಾಡ್ತಾರೆ. ಶುಕ್ಲ ಪಕ್ಷ ತೃತೀಯ ತಿಥಿ ಅಕ್ಷಯ ತೃತೀಯ. ರೋಹಿಣಿ ನಕ್ಷತ್ರ, ಚಂದ್ರ ವೃಷಭ ರಾಶಿ ರೋಹಿಣಿ ನಕ್ಷತ್ರದಲ್ಲಿ ಸಂಚಾರ ಆಗುವ ದಿನ ಅಕ್ಷಯ ತೃತೀಯ ಉಂಟಾಗುತ್ತೆ. ಇವತ್ತಿನ ದಿನ ಅಕ್ಷಯ ತೃತೀಯ ದಿನ ಅಂದ್ರೆ 30 ಏಪ್ರಿಲ್ 2025 ಶ್ರೀ ಬಸವೇಶ್ವರ ಜಯಂತಿ ಕೂಡ ಇದೆ. ಹಾಗಾದ್ರೆ ಯಾವ ರಾಶಿಯವರಿಗೆ ಏನೇನು ಫಲ? ಹಾಗಾದ್ರೆ ಬರೀ ಚಿನ್ನನೇ ತಗೋಬೇಕಾ? ಬರೀ ಬೆಳ್ಳಿನೇ ತಗೋಬೇಕಾ? ಅಕ್ಷಯ ಅಂದಾಗ ನೀವೇನ್ ಮಾಡ್ತೀರೋ ಅದ್ರ ಪ್ರತಿಫಲ ನಿಮ್ಗೆ ಬರುತ್ತೆ. ಅಂದ್ರೆ ನೀವೇನೇನ್ ಮಾಡ್ಬೋದು? ಒಳ್ಳೇದನ್ನ ಮಾಡ್ಬೇಕು. ಕೆಟ್ಟದ್ ಮಾಡಿದ್ರೆ ಅದು ರಿಪೀಟ್ ಆಗಿ ಬರುತ್ತೆ. ಎವರಿ ಆಕ್ಷನ್ ದೇರ್ ಇಸ್ ಅನ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್ ಅನ್ನೋದು ನೀವೆಲ್ಲ ಮಕ್ಕಳಿದ್ದಾಗ ನ್ಯೂಟನ್ಸ್ ಥರ್ಡ್ ಲಾ, ಫಿಸಿಕ್ಸ್ ಅಲ್ಲಿ ನ್ಯೂಟನ್ಸ್ ಥರ್ಡ್ ಲಾ ಏನ್ ಹೇಳುತ್ತೆ, ಅದೇ ತರ ನಾವು ಆಕಾಶ ನೋಡಿ ಒಂದು ಚೆಂಡು ಎಸ್ದ್ರೆ ಮತ್ತೆ ಗುರುತ್ವಾಕರ್ಷಣೆಯಿಂದ ಮತ್ತೆ ಚೆಂಡು ವಾಪಸ್ಸೇ ಬರುತ್ತೆ. ಹಾಗೆ ನೀವೇನು ಅಕ್ಷಯ ತೃತೀಯ ದಿನ ಮಾಡ್ತೀರಿ ಅದಕ್ಕೆ ಯಾರು ಕೂಡ ಮನೆಗಳಲ್ಲಿ ಕಲಹಗಳು ಮಾಡ್ಕೋಬಾರ್ದು. ದಾನ, ಧರ್ಮ, ಜಪ, ಮಂತ್ರ, ಯಜ್ಞ ಇವೆಲ್ಲ ಮಾಡಿದಷ್ಟು ಅದರ ಪ್ರತಿಫಲ, ಪುಣ್ಯ ಫಲ ನಿಮ್ಗೆ ವಾಪಸ್ಸಾಗಿ ಬರುತ್ತೆ. ಆದ್ರಿಂದ ಇವತ್ತು ಅಕ್ಷಯ ತೃತೀಯ ಬಹಳ ಶುಭ ದಿನ ಅನ್ನುವಂತಹ ವಿಷಯ ನಿಮ್ಗೆ ತಿಳಿಸ್ತಾ, ಇದು ಅತ್ಯಂತ ಒಳ್ಳೆ ಮುಹೂರ್ತ ಕೂಡ ಆಗಿದೆ. ಈ ದಿನ ಯಾವುದೇ ಶುಭ ಕಾರ್ಯಗಳನ್ನ ನೀವು ಮಾಡ್ಬೋದು. ಹಾಗಾದ್ರೆ ಒಂದೊಂದು ರಾಶಿಯವರೆಗೂ ಕೂಡ ಏನೇನು ಫಲ, ಅಕ್ಷಯ ತೃತೀಯ ದಿನ ಏನೇನು ಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಷಯವನ್ನ ತಿಳಿಸ್ತೀನಿ. ಈಗ ಮೇಷ ರಾಶಿಯವರಿಗೆ ಅಕ್ಷಯ ತೃತೀಯ ದಿನ ಏನೇನು ಆಗ್ಬೋದು? ಅಕ್ಷಯ ತೃತೀಯ ದಿನ ದ್ವಿತೀಯ ಭಾವದಲ್ಲಿ ಚಂದ್ರ ಗುರು ಸಂಚಾರ ಆಗ್ತಾ ಇರೋದ್ರಿಂದ ಮೇಷರಾಶಿ ಜಾತಕರು ಧನ ಏನ್ ಮಾಡ್ಬೇಕು? ದಾನ ಮಾಡ್ಬೇಕು. ಗುರು 2ನೇ ಮನೆಯಲ್ಲಿದ್ದಾನೆ. ಧನ ದಾನ ಮಾಡಿದಷ್ಟು ಏನಾಗುತ್ತೆ? ವಾಪಸ್ ಬರುತ್ತೆ. ಅಕ್ಷಯ ತೃತೀಯ ದಿನ ನಿಮ್ಮಲ್ಲಿರುವಂತಹ ಒಂದು ಸ್ವಲ್ಪ ಪರ್ಸೆಂಟೇಜ್ ಹಣವನ್ನ ದಾನ ಮಾಡಿ. ಅವಾಗ ಕೌಟುಂಬಿಕ ತೊಂದರೆಗಳು, ಮಾನಸಿಕ ಅಸ್ವಸ್ಥತೆಗಳು ಕಡಿಮೆ ಆಗತ್ತೆ. ಕಣ್ಣುಗಳ ತೊಂದರೆ ಕಮ್ಮಿ ಆಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕು? ಔಷಧಗಳನ್ನ ದಾನ ಮಾಡ್ಬೇಕು. ಕುಟುಂಬದಲ್ಲಿ ದುಃಖ ಕಮ್ಮಿ ಆಗುತ್ತೆ. ಸಂಬಂಧಿಕರ ಜೊತೆ ಒಳ್ಳೆ ಮಿತ್ರತ್ವ ಅನ್ನೋದು ನಿಮ್ಗೆ ಪ್ರಾಪ್ತಿಯಾಗತ್ತೆ. ಅದಕ್ಕೆ ಅಕ್ಷಯ ತೃತೀಯ ದಿನ ಔಷಧಿ ದಾನ ಮಾಡೋದು ಬಹಳ ಉತ್ತಮ. ಅಥವಾ ಆಹಾರ ಆದ್ರೂ ನೀವು ದಾನವನ್ನ ಮಾಡಬಹುದು. ಹಾಗಾದ್ರೆ ಈಗ ರಾಶಿ ಚಕ್ರದಲ್ಲಿ 2ನೇ ರಾಶಿ ವೃಷಭ ರಾಶಿ. ಅಕ್ಷಯ ತೃತೀಯ ದಿನ ವೃಷಭ ರಾಶಿಯವರಿಗೆ ಹೇಗಿದೆ? ಉತ್ತಮವಾದ ಭವಿಷ್ಯ. ಒಡವೆಗಳನ್ನ ಕೊಂಡ್ಕೊಂತೀರಿ. ಒಡವೆಗಳನ್ನ ಕೊಂಡ್ಕೊಳ್ಳಿ. ಬಂಗಾರ ಕೂಡ ಜಾಸ್ತಿ ಆಗುತ್ತೆ, ಬೆಳ್ಳಿ ಕೂಡ ಜಾಸ್ತಿ ಆಗುತ್ತೆ ಕೊಂಡ್ಕೊಂಡಷ್ಟು.
ನಿಮಗೆ ಭಾಗ್ಯೋದಯ ಉಂಟಾಗುತ್ತೆ, ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ, ಉತ್ತಮ ಸೌಕರ್ಯಗಳು ವೃಷಭ ರಾಶಿಯವರಿಗೆ ಪ್ರಾಪ್ತಿಯಾಗತ್ತೆ. ಆಗ ವೃಷಭ ರಾಶಿ ಜಾತಕರು ಈ ಅಕ್ಷಯ ತೃತೀಯ ದಿನ ನಿಮ್ಮ ಜನ್ಮ ರಾಶಿಯಲ್ಲೇ ಜನ್ಮ ಗುರು ಸಂಚಾರ ಆಗ್ತಾ ಇರೋದ್ರಿಂದ ನೀವೇನ್ ದಾನ ಮಾಡಬೇಕು? ಹಾಲು ದಾನವನ್ನ ಮಾಡಿ ಅಥವಾ ಜಲದಾನವನ್ನಾದ್ರೂ ಮಾಡಿ. ಶಿವನಿಗೆ ಒಳ್ಳೆ ಗಂಗಾ ಜಲದಿಂದ ಅಭಿಷೇಕ ಮಾಡಿಸಿ, ವಿಷ್ಣು ಸಹಸ್ರ ನಾಮವನ್ನ ಪಠಣೆ ಮಾಡಿ. ವೃಷಭ ರಾಶಿಯವರಿಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 3ನೇ ರಾಶಿ ಮಿಥುನ ರಾಶಿ. ಹಾಗಾದ್ರೆ ಮಿಥುನ ರಾಶಿಯವರಿಗೆ ಏನೇನು ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂತಹ ವಿಷಯ. ಮಿಥುನ ರಾಶಿಯವರಿಗೆ ಅಕ್ಷಯ ತೃತೀಯ ದಿನ ವ್ಯಯಭಾವದಲ್ಲಿ ಗುರು ಮತ್ತು ಚಂದ್ರ ಸಂಚಾರ ಆಗ್ತಾ ಇರೋದ್ರಿಂದ ನೀವು ಆದಷ್ಟು ತೀರ್ಥಕ್ಷೇತ್ರಗಳ ದರ್ಶನ, ನದಿ ಸ್ನಾನ ಮಾಡಿದ್ರೆ ನಿಮಗೆ ಇರುವಂತಹ ಆರೋಗ್ಯ ಸಮಸ್ಯೆಗಳು ಬಗೆಹರಿಯುತ್ತೆ, ಕಷ್ಟಗಳು ಕಡಿಮೆ ಆಗುತ್ತೆ, ಅನಾವಶ್ಯಕ ಖರ್ಚುಗಳು ಉಂಟಾಗುತ್ತೆ. ಅನಾವಶ್ಯಕ ಖರ್ಚುಗಳನ್ನ ದಾನದ ರೂಪದಲ್ಲಿ ರೋಗಿಗಳಿಗೆ ಹಣ್ಣುಗಳನ್ನ ಹಂಚಿ ಅಕ್ಷಯ ತೃತೀಯ ದಿನ. ಶೀಘ್ರ ಕೋಪವನ್ನ ಕಮ್ಮಿ ಮಾಡ್ಕೊಳ್ಳಿ. ಯಾಕೆಂದ್ರೆ ಅಕ್ಷಯ ತೃತೀಯ ದಿನ ಕೋಪ ಮಾಡ್ಕೊಂಡ್ರೆ ಆ ಕೋಪನು ಅತಿ ಹೆಚ್ಚಾಗ್ಬೋದು. ಅದಕ್ಕೆ ಶಾಂತಿಯಾಗಿರ್ರಿ, ಸೋಮಾರಿತನ ಬಿಟ್ಬಿಡಿ. ಮಾನಸಿಕವಾಗಿ ಆಯಾಸ ಆಗ್ಬಾರ್ದು ಅಂದ್ರೆ ಮೆಡಿಟೇಷನ್ ನೀವು ಮಾಡಿ, ಬೇರೆಯವ್ರಿಗೂ ಕೂಡ ಮೆಡಿಟೇಷನ್ ಅನ್ನ ಕಲಿಸಿ. ಮಿಥುನ ರಾಶಿ ಜಾತಕರು, ಹಾಗಾದ್ರೆ ಮಿಥುನ ರಾಶಿ ಜಾತಕರು ಅಕ್ಷಯ ತೃತೀಯ ದಿನ ಏನು ದಾನ ಎಲ್ಲ ಹೇಳಿದೆ, ಏನು ಪರಿಹಾರಗಳನ್ನ ಮಾಡಬೇಕು ಅನ್ನುವಂತಹ ವಿಷಯ ಕೂಡ ನಾನು ತಿಳಿಸಿದ್ದೀನಿ. ನೀವು ಕೂಡ ಮಿಥುನ ರಾಶಿ ಜಾತಕರು ಶಿವನಿಗೆ ಕ್ಷೀರಾಭಿಷೇಕ, ಹಸುವಿನ ಹಾಲಿನಿಂದ ಕ್ಷೀರಾಭಿಷೇಕ ಮಾಡಿಸ್ದ ನಿಮಗೆ ಪರಿಚಯ ಇರೋರಿಗೆ ಅಥವಾ ರೋಗಿಗಳಿಗೆ ಕ್ಷೀರ ಅಂದ್ರೆ ಹಾಲನ್ನ ದಾನ ಮಾಡಿ ಒಳ್ಳೇದಾಗತ್ತೆ. ಇನ್ನು ರಾಶಿ ಚಕ್ರದಲ್ಲಿ 4ನೇ ರಾಶಿಯೇ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಅಕ್ಷಯ ತೃತೀಯ ದಿನ ಬಹಳ ಒಳ್ಳೆಯದು. ದ್ರವ್ಯ ವ್ಯಾಪಾರಸ್ಥರಿಗೆ ಉತ್ತಮ ಲಾಭ, ಹಾಲಿನ ವ್ಯಾಪಾರಸ್ಥರಿಗೆ ಉತ್ತಮವಾದ ಲಾಭ, ಮದ್ಯ ವ್ಯಾಪಾರಸ್ಥರಿಗೆ ಉತ್ತಮವಾದ ಲಾಭ, ಉತ್ತಮ ಆರೋಗ್ಯ, ಕೆಲವರಿಗೆ ವಿವಾಹ ಭಾಗ್ಯ. ನಾನು ಯಾವಾಗ್ಲೂ ಕೂಡ ವಿವಾಹ ಭಾಗ್ಯ ಅನ್ಬೇಕಾದ್ರೆ ನಾನು ನಿಮ್ಗೆ ಏನಂತ ಹೇಳ್ತೀನಿ, ಇಬ್ಬರ ಜಾತಗಳನ್ನ ನೀವು ತೋರಿಸ್ಬೇಕು. ಯಾಕೆಂದ್ರೆ ವಧು ಮತ್ತು ವರ, ನಿಮಗೆ ಬರುವಂತಹ ವಧು ನಿಮ್ಮನೆಗೆ ನಿಮಗೆ ಹೊಂದ್ಕೊಂಡು ಹೋಗ್ತಾರ ಇಲ್ವಾ ಅನ್ನೋದು ಬಹಳ ಇಂಪಾರ್ಟೆಂಟು. ನಿಮಗೆ ಸಿಗುವಂತಹ ವರನ ಆಯುಷ್ಯು ಆರೋಗ್ಯ ಚೆನ್ನಾಗಿದೆಯಾ ಇಲ್ವಾ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ. ಹೀಗೆ ಹಾಗಾದ್ರೆ ಕರ್ಕಾಟಕ ರಾಶಿಯವರು ಏನ್ ಮಾಡಿದ್ರೆ ಅತ್ಯಂತ ಶುಭ ಫಲ ಪ್ರಾಪ್ತಿಯಾಗುತ್ತೆ? ನಿಮಗೆ ವ್ಯಯಾಧಿಪತಿ ಬುಧ ಆಗಿರೋದ್ರಿಂದ ಬಂಧು ಬಳಗದವರಿಗೆ ಏನಾದ್ರೂ ನೀವು ಗಿಫ್ಟ್ಗಳನ್ನ ಕೊಡಿ. ಮಹಾವಿಷ್ಣುವಿನ ಆರಾಧನೆ ಮಾಡಿ, ಲಕ್ಷ್ಮೀ ನರಸಿಂಹಸ್ವಾಮಿ ಅಥವಾ ವಿಷ್ಣು ಸಹಸ್ರನಾಮ ಅಥವಾ ಲಕ್ಷ್ಮಿಗೆ ಅಷ್ಟೋತ್ತರ ಇವೆಲ್ಲ ಪೂಜೆಗಳನ್ನ ಮಾಡ್ತಾ ಶಿವನಿಗೆ ರುದ್ರಾಭಿಷೇಕವನ್ನ ಮಾಡಿಸಿ. ಮಿಥುನ ರಾಶಿಯವರಿಗೆ ಅಕ್ಷಯ ತೃತೀಯ ದಿನ ಶುಭ ಫಲಗಳು ಖಂಡಿತವಾಗ್ಲು ಮಿಥುನ ರಾಶಿ ಅಂತ ಕರ್ಕಾಟಕ ರಾಶಿಯವರಿಗೆ ಅಕ್ಷಯ ತೃತೀಯ ದಿನ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಈಗೆಲ್ಲ ಹೇಳಿದ ಯಾವುದು? ಕರ್ಕಾಟಕ ರಾಶಿ ಜಾತಕರ ಫಲ. ಮಿಥುನ ರಾಶಿ ಅಂತ ಹೇಳಿದ್ರೆ ಇನ್ನು ರಾಶಿ ಚಕ್ರದಲ್ಲಿ 5ನೇ ರಾಶಿಯೇ ಸಿಂಹ ರಾಶಿ. ಹಾಗಾದ್ರೆ ಸಿಂಹ ರಾಶಿಯವರಿಗೆ ಅಕ್ಷಯ ತೃತೀಯ ದಿನ ಏನು ಫಲಾನುಫಲ ಪ್ರಾಪ್ತಿಯಾಗತ್ತೆ? ಅಕ್ಷಯ ತೃತೀಯ ದಿನ ಗುರು ಮತ್ತು ಚಂದ್ರ ದಶಮ ಭಾವದಲ್ಲಿ, ನಿಮಗೆ ವ್ಯಯಾಧಿಪತಿ ಚಂದ್ರ ದಶಮ ಭಾವದಲ್ಲಿ ಉದ್ಯೋಗ ಸಿಗ್ಬೇಕು, ನನಗೆ ಒಳ್ಳೆ ಉದ್ಯೋಗ ಸ್ಥಾನಮಾನ ಸಿಗ್ಬೇಕು, ಇವೆಲ್ಲ ನಿಮಗೆ ಸಿಗುತ್ತೆ. ಧೈರ್ಯ ಹೆಚ್ಚಾಗುತ್ತೆ. ಆಕಸ್ಮಿಕವಾಗಿ ಉತ್ತಮ ಕೆಲಸಕ್ಕೆ ಬದಲಾವಣೆ ಆಗುತ್ತೆ. ತಾವು ಮಾಡ್ತಿರುವ ಕೆಲಸದಲ್ಲಿ ಪ್ರಮೋಷನ್ ಸಿಗುವ ಸಾಧ್ಯತೆ ಇದೆ. ಬಹಳ ಗೌರವ, ಉಲ್ಲಾಸ, ಸಂತೋಷ, ಧೈರ್ಯ ಇವೆಲ್ಲ ಹೆಚ್ಚಾಗುತ್ತೆ. ಗುರುಜಿ ನನಗೆ ಉದ್ಯೋಗದ ಸಮಸ್ಯೆ, ಉದ್ಯೋಗನೇ ಸಿಗ್ತಾ ಇಲ್ಲ ಅನ್ನುವಂಥವ್ರು ಜಲದಾನವನ್ನ ಮಾಡಿ, ಒಳ್ಳೆ ಬಿಸ್ಲರಿ ನೀರು ಅಥವಾ ಹಾಲು ಇದನ್ನ ದಾನ ಮಾಡಬೇಕು. ಕೆಲಸ ಇಲ್ಲದೆ ಇರೋರಿಗೆ ನೀವೇ ಬೇರೆಯವ್ರಿಗೆ ಸ್ವಲ್ಪ ಎಲ್ಲಾದ್ರೂ ಸಾಧ್ಯ ಆದ್ರೆ ಅವ್ರಿಗೆ ಕೆಲಸ ಕೊಡ್ಸಕ್ಕೂ ಕೂಡ ಪ್ರಯತ್ನವನ್ನ ಮಾಡಿ. ಅಧಿಕಾರ ಪಡಿತೀರಿ. ಅಕ್ಷಯ ತೃತೀಯ ದಿನ
ನಿಮ್ಮ ಎಲ್ಲಾ ಮನೋಕಾಮನೆಗಳು ಮನೋಭಿಷ್ಟಗಳು ಪೂರ್ಣ ಆಗುವಂತಹ ದಿನ ಸಿಂಹರಾಶಿಯವರಿಗೆ ಅಕ್ಷಯ ತೃತೀಯ ದಿನ. ಹಾಗಾದ್ರೆ ಯಾರ್ಯಾರು ಸಿಂಹರಾಶಿ ಜಾತಕರಿದ್ದೀರಿ, ಗಂಗಾಜಲದಿಂದ ಶಿವನ ಅಭಿಷೇಕ ಮಾಡ್ತಾ ಲಕ್ಷ್ಮೀ ಪೂಜೆಯನ್ನ ಮಾಡಿ, ಆಗ ನಿಮಗೆ ಇನ್ನೂ ಒಳ್ಳೆ ಫಲಗಳು ಪ್ರಾಪ್ತಿಯಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 6ನೇ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಗೆ ವ್ಯಯಾಧಿಪತಿ ಸೂರ್ಯ. ಕನ್ಯಾ ರಾಶಿಗೆ ಭಾಗ್ಯ ಸ್ಥಾನದಲ್ಲಿ ಚಂದ್ರ ಮತ್ತು ಗುರು ಸಂಚಾರ ಆಗ್ತಾ ಇರೋದ್ರಿಂದ ವ್ಯಾಪಾರದ ವಿಚಾರದಲ್ಲಿ ಬಹಳ ಎಚ್ಚರವಾಗಿರ್ಬೇಕು. ದುಡ್ಡು ತಗೊಳ್ಳೋದು ಕೊಡೋದ್ರಲ್ಲಿ ಬಹಳ ಎಚ್ಚರವಾಗಿರ್ಬೇಕು. ಮಕ್ಕಳ ಜೊತೆ ವಿವಾದಗಳನ್ನ ಮಾಡ್ಕೋಬಾರ್ದು. ಬಳಲಿಕೆ ಉಂಟಾಗ್ಬೋದು, ಅನಾವಶ್ಯಕ ಖರ್ಚುಗಳು ಉಂಟಾಗ್ಬೋದು, ಪ್ರಯಾಣಗಳಲ್ಲಿ ಜೊತೆಗಾರರಿಲ್ಲದೆ ಬೇಸರ ಆಗ್ಬೋದು. ಇದೆಲ್ಲ ಏನು ಆಗ್ಬಾರ್ದು. ನಿಮಗೆ ಒಳ್ಳೆ ಫಲ ಪ್ರಾಪ್ತಿಯಾಗಬೇಕು. ಕನ್ಯಾ ರಾಶಿ ಜಾತಕರಿಗೆ ಅಕ್ಷಯ ತೃತೀಯ ದಿನ ನಾನು ಏನ್ ಮಾಡ್ಬೇಕು ಗುರುಜಿ ಅಂದ್ರೆ, ಕೆಲವರನ್ನ ನಿಮ್ಗೆ ಪರಿಚಯ ಇರೋರ್ನ ಹಣಕಾಸಿನಲ್ಲಿ ಕಷ್ಟ ಇರುತ್ತೆ, ಅದಕ್ಕೆ ಅಥವಾ ದೇವರ ಮೇಲೆ ಭಕ್ತಿ ಇರಲ್ಲ ಅಂತಹವರನ್ನ ನೀವು ತೀರ್ಥಕ್ಷೇತ್ರಗಳ ದರ್ಶನವನ್ನ ಮಾಡಿಸಿ. ಈಗ ಗುರುಜಿ ಧರ್ಮಸ್ಥಳಕ್ಕೆ ಕೆಲವ್ರನ್ನ ಕರ್ಕೊಂಡು ಹೋಗ್ಬೋದಾ? ಕರ್ಕೊಂಡು ಹೋಗ್ಬೋದು. ಗುರುಜಿ ನಾನು ಕಾಶಿಗೆ ಕರ್ಕೊಂಡು ಹೋಗಿ ನಿಮ್ಮ ಸ್ನೇಹಿತರನ್ನ ಪರಿಚಯ ಇರೋರ್ನ. ಆಗ ನೀವು ಮಾಡಿದಂತಹ ಪುಣ್ಯ ಫಲ ಅತಿ ಹೆಚ್ಚಾಗಿ ನಿಮಗೆ ಶುಭ ಫಲ ಪ್ರಾಪ್ತಿಯಾಗುತ್ತೆ. ಶಿವನಿಗೆ ಓಂ ರುದ್ರಾಯ ನಮಃ ಅನ್ನುವಂತ ಮಂತ್ರ ಜಪ ಮಾಡ್ತಾ ರುದ್ರಾಭಿಷೇಕವನ್ನ ಮಾಡಿಸಿ. ಎಲ್ಲರೂ ಕೂಡ ವಿಷ್ಣು ಸಹಸ್ರನಾಮವನ್ನು ಕೂಡ ಜಪ ಮಾಡಿ. ಆಗ ಕನ್ಯಾ ರಾಶಿಯವರಿಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಕಡಿಮೆ ಆಗುತ್ತೆ. ಅಕ್ಷಯ ತೃತೀಯ ದಿನ ನಿಮಗೆ ಅಕ್ಷಯವಾಗಿ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 7ನೇ ರಾಶಿಯೇ ತುಲಾ ರಾಶಿ. ಹಾಗಾದ್ರೆ ತುಲಾ ರಾಶಿಯವರು ಕಾಯ್ತಾ ಇದ್ದೀರಾ, ಅಕ್ಷಯ ತೃತೀಯ ನಮ್ಗೆ ಹೇಗಿರುತ್ತೆ, ನಾವೇನು ದಾನ ಧರ್ಮ ಮಾಡ್ಬೇಕು? ಯಾಕೆಂದ್ರೆ ತುಲಾ ರಾಶಿಯವರಿಗೆ ವ್ಯಯಾಧಿಪತಿ ಬುಧ. ಹಾಗಾದ್ರೆ ಯಾವ ತರ ಫಲಾನುಫಲ ತುಲಾ ರಾಶಿ ಜಾತಕರಿಗೆ ಪ್ರಾಪ್ತಿಯಾಗುತ್ತೆ? ತುಲಾ ರಾಶಿ ಜಾತಕರು ನಿಮಗೆ ಯಾರ ಜೊತೆಗೂ ಕ್ರೂರವಾಗಿ ವರ್ತಿಸ್ಬೇಡಿ. ನೀವು ವಿವಾಹ ಆಗಿದ್ದರೆ ಪತ್ನಿಯ ಜೊತೆ ಬಹಳ ಸೌಮ್ಯವಾಗಿ ಪ್ರೀತಿಸಿ. ಪುರುಷರಾಗಿದ್ದರೆ ಪತ್ನಿಯನ್ನ, ಸ್ತ್ರೀಯಾಗಿದ್ದರೆ ಪತಿಯನ್ನ. ಸಂಬಂಧಿಕರ ಜೊತೆ ಚೆನ್ನಾಗಿರಿ. ಸ್ವಲ್ಪ ಸಾರ್ವಜನಿಕರಿಂದ ಅಪಮಾನ ಕೂಡ ಆಗ್ಬೋದು. ಶ್ವಾಸನಾಳಕ್ಕೆ ಸಂಬಂಧಪಟ್ಟಂತ ಅನಾರೋಗ್ಯ ಉಂಟಾಗ್ಬೋದು. ಕೋಪ ಮಾಡ್ಕೋಬೇಡಿ. ಏನೋ ಮೂರ್ಖ ಕೆಲಸಗಳು ಮಾಡಿದ್ನಲ್ಲ ಅಂತ ಅನ್ನುವಂತಹ ಮನಸ್ಥಿತಿ ಕೂಡ ನಿಮ್ಗೆ ಉಂಟಾಗ್ಬೋದು. ಆದ್ರೆ ತುಲಾ ರಾಶಿಯವರು ಯಾವುದೂ ನೆಗೆಟಿವ್ ಎಫೆಕ್ಟ್ ನನ್ಗೆ ಉಂಟಾಗಬಾರ್ದು, ಒಳ್ಳೆದೇ ಆಗ್ಬೇಕು ಅಂದಾಗ ಬಂಧು ಬಾಂಧವರ ಸಹಾಯವನ್ನ ನೀವು ಮಾಡ್ಬೇಕಾಗತ್ತೆ. ರೋಗಿಗಳಿಗೆ ಔಷಧಿಗಳ ದಾನ ಅಕ್ಷಯ ತೃತೀಯ ದಿನ ಮಾಡಿದ್ರೆ ನಿಮಗೆ ಈ ಒಂದು ವರ್ಷ ಉತ್ತಮ ಆರೋಗ್ಯ ಅನ್ನೋದು ನಿಮ್ಗೆ ಖಂಡಿತವಾಗ್ಲೂ ಪ್ರಾಪ್ತಿಯಾಗುತ್ತೆ. ಓಂ ಮೃತ್ಯುಂಜಯಾಯ ನಮಃ ಅನ್ನುವಂತಹ ಮಂತ್ರ ಜಪ ಮಾಡ್ತಾ ಬಿಲ್ವಪತ್ರೆಯಿಂದ ಶಿವನ ಪೂಜೆ ಮಾಡಿ ಒಳ್ಳೇದಾಗತ್ತೆ. ಲಕ್ಷ್ಮೀ ಸಹಸ್ರ ನಾಮವನ್ನ ಜಪ ಮಾಡಿ ಲಕ್ಷ್ಮೀ ದೇವಿಯ ದರ್ಶನವನ್ನು ಕೂಡ ನೀವು ಮಾಡಬೇಕು. ಇನ್ನು ರಾಶಿ ಚಕ್ರದಲ್ಲಿ 8ನೇ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಕಾಯ್ತಾ ಇದ್ದೀರಾ, ಅಕ್ಷಯ ತೃತೀಯ ಹೇಗಿರುತ್ತೆ ನಮಗೆ ಫಲಾನುಫಲ ಅಂತ. ಹಾಗಾದ್ರೆ ಅಕ್ಷಯ ತೃತೀಯ ದಿನ ನಿಮಗೆ ಗೌರವಗಳು ಪ್ರಾಪ್ತಿಯಾಗುತ್ತೆ, ಸನ್ಮಾನಗಳು ಪ್ರಾಪ್ತಿಯಾಗುತ್ತೆ, ಮಾನಸಿಕವಾಗಿ ಸಂತೋಷವಾಗಿರ್ತೀರಿ, ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಲಾಭ ಆಗುತ್ತೆ, ಹಿರಿಯರಿಂದ ನಿಮಗೆ ಉತ್ತಮ ಹೆಸರನ್ನ ಗಳಿಸ್ತೀರಿ. ಹಾಗಾದ್ರೆ ನೀವೇನ್ ದಾನ ಧರ್ಮ ಮಾಡ್ತೀರಿ ಅಂದ್ರೆ, ನೀವು ಪ್ರತಿಯೊಬ್ಬರಿಗೂ ಕೂಡ ಗೌರವವನ್ನ ಕೊಡ್ಬೇಕು. ನಾವೇನ್ ಕೊಡ್ತೀವೋ ಅದು ನಮ್ಗೆ ವಾಪಸ್ ಬರುತ್ತೆ. ನಾವೊಬ್ರು ನಮಸ್ಕಾರ ಮಾಡಿದ ತಕ್ಷಣ ಬೇರೆಯವ್ರು ಏನ್ ಮಾಡ್ತಾರೆ, ಅಯ್ಯೋ ಅವ್ರಿಗೆ ನಾ ನಮಸ್ಕಾರ ಮಾಡೋದು ಅನ್ಕೋಬೇಡಿ. ನೀವು ನಮಸ್ಕಾರ ಮಾಡಿದ ತಕ್ಷಣ ಅವರು ನಿಮಗೆ ನಮಸ್ಕಾರವನ್ನ ಮಾಡ್ತಾರೆ. ಹಾಗೆ ಅಕ್ಷಯ ತೃತೀಯ ದಿನ ನೀವು ಬೇರೆಯವರಿಗೆ ಗೌರವವನ್ನ ಕೊಡಬೇಕು. ಆಮೇಲೆ ಏನ್ ದಾನ ಮಾಡ್ಬೇಕು? ಬಡವರಿಗೆ ಧನದಾನ, ಏನಾದ್ರೂ ಹಣಕಾಸಿನ ದಾನ ಮಾಡಿ. ಅಥವಾ ದೇವಸ್ಥಾನ ಕಟ್ತಾ ಇರ್ತಾರೆ, ಅಲ್ಲಿ ನಿಮ್ಮ ಸಹಾಯ, ದೇವಸ್ಥಾನ ಕಟ್ಟೋದಿಕ್ಕೆ ಹಣಕಾಸಿನ ಸಹಾಯವನ್ನ ಮಾಡಿ. ಅಕ್ಷಯ ತೃತೀಯ ದಿನ ಮಾಡಿದ್ರೆ ನಿಮಗೆ ಖಂಡಿತವಾಗ್ಲೂ ಶುಭ ಫಲಗಳು ಪ್ರಾಪ್ತಿಯಾಗತ್ತೆ. ಬಿಲ್ವಪತ್ರೆಯಿಂದ ಶಿವನ ಪೂಜೆ ಮಾಡ್ತಾ, ಭಗವಂತ ಕಣ್ಣಿಗೆ ಕಾಣಲ್ಲ, ಅದಕ್ಕೆ ಓಂ ಅವ್ಯಕ್ತಾಯ ನಮಃ ಅನ್ನುವಂತಹ ಮಂತ್ರ ಜಪ ಮಾಡ್ತಾ ಬಿಲ್ವಪತ್ರೆಯಿಂದ ಶಿವನ ಪೂಜೆ ಮಾಡಿ ಒಳ್ಳೇದಾಗತ್ತೆ. ಇನ್ನು ರಾಶಿ ಚಕ್ರದಲ್ಲಿ
ಭಾಗ್ಯ ರಾಶಿ 9ನೇ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿಯಾಧಿಪತಿ ಯಾರು? ದೇವಗುರು ಬೃಹಸ್ಪತಿ. ಎಷ್ಟನೇ ಮನೆಯಲ್ಲಿದ್ದಾನೆ? 6ನೇ ಮನೆಯಲ್ಲಿ. ನಿಮಗೆ ಅಕ್ಷಯ ತೃತೀಯ ನಡೀತಾ ಇದೆ. ಅಂದ್ರೆ ಅಕ್ಷಯ ತೃತೀಯ ಈ ವರ್ಷ ಉಂಟಾಗತ್ತೆ. ಹಾಗಾದ್ರೆ ಹೇಗಿರುತ್ತೆ ಫಲಾನುಫಲ ಅಂದಾಗ? ಶತ್ರುಗಳ ಮೇಲೆ ವಿಜಯ ಪ್ರಾಪ್ತಿಯಾಗುತ್ತೆ, ಉತ್ತಮವಾದ ಆರೋಗ್ಯ ಪ್ರಾಪ್ತಿಯಾಗುತ್ತೆ. ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ ಅಂತ ಹೇಳಲಾಗುತ್ತೆ. ನಿಮಗೆ ಉತ್ತಮವಾದ ಆರೋಗ್ಯ, ಸುಖ, ಸಂತೋಷ, ಶತ್ರುಗಳ ಮೇಲೆ ವಿಜಯ ಇವೆಲ್ಲ ಉಂಟಾಗುತ್ತೆ. ಅದಕ್ಕೆ ಮಾನಸಿಕವಾಗಿ ನೆಮ್ಮದಿಯಾಗಿರ್ಬೇಕು. ನಾನು ಚೆನ್ನಾಗಿರ್ಬೇಕು ಅಂದ್ರೆ ರೋಗಿಗಳು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿರ್ತಾರೆ, ಬಡ ರೋಗಿಗಳಿರ್ತಾರೆ, ಅಂಥವ್ರಿಗೆ ಧನ ಸಹಾಯ ಅಥವಾ ಹಣ್ಣು, ಒಳ್ಳೆ ಹಣ್ಣುಗಳನ್ನು ತಗೊಂಡೋಗಿ ದಾನ ಮಾಡಿ. ಅಕ್ಷಯ ತೃತೀಯ ದಿನ ನಿಮಗೆ ಉತ್ತಮ ಆರೋಗ್ಯಕ್ಕೆ ಒಂದು ಸಹಕಾರ ಆಗತ್ತೆ. ಶತ್ರುಗಳು ಕಡಿಮೆ ಆಗ್ತಾರೆ. ಓಂ ವೀರಭದ್ರಾಯ ನಮಃ ಅನ್ನುವಂತ ಮಂತ್ರ ಜಪ ಮಾಡ್ತಾ ವೀರಭದ್ರ ಸ್ವಾಮಿಯನ್ನ ದರ್ಶನ ಮಾಡಿ. ಯಾರ್ಯಾರು ಧನಸ್ಸು ರಾಶಿ ಜಾತಕರಿದ್ದೀರಿ, ವಿಷ್ಣು ಸಹಸ್ರನಾಮವನ್ನು ಕೂಡ ನೀವು ಜಪ ಮಾಡಬಹುದು. ಇನ್ನು ರಾಶಿ ಚಕ್ರದಲ್ಲಿ 10ನೇ ರಾಶಿಯೇ ಮಕರ ರಾಶಿ. ಹಾಗಾದ್ರೆ ಮಕರ ರಾಶಿಯವರು ಕಾಯ್ತಾ ಇದ್ದೀರಲ್ವಾ? ಏನ್ ಹೇಳ್ತೀನಿ ನಾನು ಅಕ್ಷಯ ತೃತೀಯ ದಿನ ಮಕರ ರಾಶಿ ಜಾತಕರಿಗೆ? ನಿಮ್ಮ ಜನ್ಮ ರಾಶಿಯಿಂದ ಪಂಚಮದಲ್ಲಿ ಚಂದ್ರ ಮತ್ತು ಗುರು ಸಂಚಾರ ಆಗ್ತಾ ಇರೋದ್ರಿಂದ ಸ್ವಲ್ಪ ಮಕ್ಕಳ ಆರೋಗ್ಯದ ಕಡೆ ಅಕ್ಷಯ ತೃತೀಯ ದಿನ ಎಚ್ಚರಿಕೆಯನ್ನ ವಹಿಸಿ. ಕೆಲವರಿಗೆ ಗರ್ಭಪಾತ ಉಂಟಾಗ್ಬೋದು, ಪ್ರಯಾಣಗಳು ಯಶಸ್ವಿ ಆಗೋದಿಲ್ಲ, ಅಪಘಾತಗಳಾಗ್ಬೋದು. ಇವೆಲ್ಲ ಏನು ಆಗ್ಬಾರ್ದು ಅಂದ್ರೆ ನನಗೆ ಒಳ್ಳೆದೇ ಆಗ್ಬೇಕು ಅಂದಾಗ ನಿಮ್ಮ ಮಕ್ಕಳು ಸಮಾನ ಯಾರಿರ್ತಾರೆ ಅಂತಹ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಧನ ಸಹಾಯ ಅಕ್ಷಯ ತೃತೀಯ ದಿನ ಮಾಡಿ. ನೀವು ಆರೋಗ್ಯವಾಗಿರ್ತೀರಿ, ನಿಮ್ಮ ಮಕ್ಕಳು ಕೂಡ ಚೆನ್ನಾಗಿರ್ತಾರೆ ಅಂತ ಹೇಳ್ತಾ, ಇನ್ನು ರಾಶಿ ಚಕ್ರದಲ್ಲಿ ಏಕಾದಶ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಹೇಗಿರುತ್ತೆ ಅಕ್ಷಯ ತೃತೀಯ ಫಲಾನುಫಲ ಅನ್ನುವಂತಹ ವಿಚಾರವನ್ನ ನಾನೀಗ ತಿಳಿಸ್ತೀನಿ. ಕುಂಭರಾಶಿಯವರು ಪ್ರಭಾವ ವ್ಯಕ್ತಿಗಳ ಜೊತೆ ಶತ್ರುತ್ವ ಉಂಟು ಮಾಡ್ಕೋಬಾರ್ದು, ಉದ್ವೇಗ ಮಾಡ್ಕೋಬಾರ್ದು, ಎಲ್ಲರ ಮೇಲೆ ಸಂಶಯ ಪಡಬಾರ್ದು. ಭಯ ಅನ್ನೋದು ಉಂಟಾಗಿದ್ರು ಭಯ ಇಲ್ಲ, ಭಯಮೇವಸ್ತಿ ಶತ್ರುಹು, ಭಯನೇ ನನ್ನ ಶತ್ರು ಅಂತೇಳಿ ಶಿವಂ ಸದಾ ಸಹಾಯತೆ, ಶಿವ ನನ್ನ ಸದಾ ಸಹಾಯ ಮಾಡ್ತಾನೆ ಅನ್ನುವಂತಹ ಸ್ಥಿತಿ ಇರಬೇಕು. ನಿದ್ರಾಭಂಗ ಉಂಟಾಗುತ್ತೆ. ಯಾಕಂದ್ರೆ ಕುಂಭರಾಶಿಯವರಿಗೆ ವ್ಯಯಾಧಿಪತಿ ಕೂಡ ಶನಿ ಆಗಿರೋದ್ರಿಂದ ಕಂಬಳಿ ದಾನ ಅಥವಾ ಪೌರ ಕಾರ್ಮಿಕರಿಗೆ ಬಟ್ಟೆ ದಾನ, ಧನದಾನ ಮಾಡಿ ಕುಂಭರಾಶಿಯವರಿಗೆ ಅಕ್ಷಯ ತೃತೀಯ ದಿನ ಶುಭ ಫಲಗಳು ಪ್ರಾಪ್ತಿಯಾಗತ್ತೆ. ಇನ್ನು ರಾಶಿ ಚಕ್ರದಲ್ಲಿ ದ್ವಾದಶ ರಾಶಿ 12ನೇ ರಾಶಿ ಮೀನ ರಾಶಿ. ಹಾಗಾದ್ರೆ ಮೀನ ರಾಶಿಯವರು ಅಕ್ಷಯ ತೃತೀಯ ದಿನ ಏನ್ ಮಾಡ್ಬೇಕು, ಏನ್ ಫಲ ಪ್ರಾಪ್ತಿಯಾಗತ್ತೆ? ಅಕ್ಷಯ ತೃತೀಯ ದಿನ ನಿಮಗೆ ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ಜಯ, ವಿಜಯ, ನೆಮ್ಮದಿ, ಉತ್ತಮವಾದ ಕೀರ್ತಿ, ಉತ್ತಮವಾದ ನೆರೆಹೊರೆ ಇವೆಲ್ಲ ಉಂಟಾಗುತ್ತೆ. ಉತ್ತಮವಾದ ವಸ್ತ್ರ ಉಂಟಾಗುತ್ತೆ. ಅದಕ್ಕೆ ಮೀನರಾಶಿಯವರು ಉತ್ತಮವಾದ ವಸ್ತ್ರವನ್ನ ಬಡವರಿಗೆ ದಾನ ಮಾಡಿ, ದೇವಸ್ಥಾನದ ಪುರೋಹಿತರಿಗೂ ಕೂಡ ವಸ್ತ್ರ ದಾನ ನೀವು ಮಾಡಬೇಕು. ನಿಮ್ಮ ಇಷ್ಟ ದೇವರಿಗೆ ನೀವು ಸೀರೆ, ಹೆಣ್ಣು ದೇವರಾಗಿದ್ರೆ ಸೀರೆಯನ್ನ ಉಡಿಸಿದ್ರೆ ಮೀನರಾಶಿ ಜಾತಕರಿಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ಅಕ್ಷಯ ತೃತೀಯ ದಿನ ನೀವೇನು ಒಳ್ಳೆ ಕೆಲಸ ಮಾಡ್ತೀರಿ, ಜಪ, ಯಜ್ಞ, ಪೂಜೆ, ಪಿತೃತರ್ಪಣ, ದಾನ ಪುಣ್ಯಗಳು, ಇದರ ಪ್ರತಿಫಲವಾಗಿ ನಿಮ್ಗೆ ಅತಿ ಹೆಚ್ಚಾಗಿ ಒಳ್ಳೆ ಫಲಗಳು ಪ್ರಾಪ್ತಿಯಾಗುತ್ತೆ. ನಾನು ಮೇಷರಾಶಿಯಿಂದ ಮೀನರಾಶಿವರೆಗೂ ದ್ವಾದಶ ರಾಶಿಗಳ ಫಲಾನುಫಲ ತಿಳಿಸಿದ್ದೀನಿ. ಹಾಗಾದ್ರೆ ಮೀನರಾಶಿ ಜಾತಕರು ಭಗವಂತ ಓಂ ದೇವರ ದೇವ ಮಹಾದೇವ ಓಂ ಮಹಾದೇವಾಯ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡಿ ಒಳ್ಳೆಯದಾಗತ್ತೆ. ಅಕ್ಷಯ ತೃತೀಯ ದಿನ ನಿಮಗೆ ಅಕ್ಷಯವಾಗಿ ಉತ್ತಮವಾದ ಆರೋಗ್ಯ, ಸುಖ, ಶಾಂತಿ, ಸಮೃದ್ಧಿ ಎಲ್ಲ ಪ್ರಾಪ್ತಿಯಾಗ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನೀವು ಕೂಡ ಒಂದು ನಿಮಿಷ ಪ್ರಾರ್ಥನೆ ಮಾಡಿ. ಓಂ ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವಂತು, ಸರ್ವೇಷಾಂ ಮಂಗಳಂ ಭವಂತು.
ಓಂ ಶಾಂತಿ ಶಾಂತಿ ಶಾಂತಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಅಕ್ಷಯ ತೃತೀಯ ಬರ್ತಾ ಇರೋದ್ರಿಂದ ನಿಮ್ಮೆಲ್ಲರಿಗೂ ಕೂಡ ಉತ್ತಮವಾದ ಆರೋಗ್ಯ, ನಿಮ್ಮ ಜೀವನದಲ್ಲಿ ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಆಗ್ಲಿ, ನಿಮಗೆ ಸುಖ ಶಾಂತಿ ಸಮೃದ್ಧಿ ಸಿಕ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.